ರೀಲೊಕೇಟ್ ಆಗೋದಂದ್ರೆ ತುಂಬಾನೇ ಕಷ್ಟ. ಅದರಲ್ಲೂ ಸ್ಟೇಟಿಂದ ಸ್ಟೇಟಿಗೆ ರೀಲೊಕೇಟ್ ಆಗೋದಂದ್ರೆ ತುಂಬಾನೇ ಹೆಕ್ಟಿಕ್ ಅನ್ಸ್ಬಿಡುತ್ತೆ. ನಾವು ನಮ್ಮ ಫರ್ನಿಚರ್ಸ್ ಮತ್ತೆ ಹಳೆ ಸಿಸ್ಟಮ್ ಹಾಗೆ ಕೆಲವೊಂದು ಐಟಮ್ಸ್‌ನ ಸ್ಕ್ರ್ಯಾಪ್‌ಗೆ ಹಾಕ್ತಾ ಇದೀವಿ. ಸ್ಕ್ರ್ಯಾಪಿಗೆ ಏನಕ್ಕೆ ಹಾಕ್ತಾ ಇದೀವಿ ಅಂದ್ರೆ ಇದನ್ನೆಲ್ಲ ಪ್ಯಾಕ್ ಮಾಡಿ ಶಿಫ್ಟ್ ಮಾಡೋದಕ್ಕೆ 1,00,000 ಅಬೋವ್ ಆಗುತ್ತೆ ಅಂತ ಹೇಳಿದ್ರು. ನಾವದನ್ನೆಲ್ಲ ಬೈ ಮಾಡಬೇಕಾದ್ರೂ ಅಷ್ಟೇ ಕೊಟ್ಟಿದ್ವಿ. ಹೀಗಾಗಿ ಹೊಸದೇ ಬಂದ್ಬಿಡುತ್ತೆ ಅವ್ರು ಹೇಳೋ ಅಮೌಂಟಿಗೆ ಅಂತ ಸ್ಕ್ರ್ಯಾಪಿಗೆ ಹಾಕ್ತಿದೀವಿ. ಇನ್ನು ನಾವು ಬುಕ್ ಮಾಡಿದ್ದು ಅಗರ್ವಾಲ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತ. ಇವ್ರ ಸರ್ವಿಸ್ ಅಂತೂ ತುಂಬಾನೇ ವರ್ಸ್ಟ್ ಆಗಿತ್ತು. ಯಾಕಂದ್ರೆ ಇವರು ನಮ್ಮ ಡಿ.ಟಿ.ಎಚ್‌ನ ಮರ್ತೋದ್ರು ಆ್ಯಂಡ್ ಅದಾದ್ಮೇಲೆ ಬಾಕ್ಸ್ ಎಲ್ಲ ಅಷ್ಟು ಸರಿಯಾಗಿ ಪ್ಯಾಕ್ ಮಾಡಿರಲಿಲ್ಲ. ಇಲ್ಲಿಗೆ ತಂದಾಗಂತೂ ಎಷ್ಟೊಂದು ಐಟಮ್ಸ್ ಡ್ಯಾಮೇಜ್ ಆಗಿತ್ತು, ಎಲ್ಲ ಟೇರ್ ಆಗಿತ್ತು ನೋಡಿ ಈ ಥರ. ಆ್ಯಂಡ್ ಇನ್ನೊಂದೇನಂದ್ರೆ ಇವರು ಪ್ಯಾಕ್ ಮಾಡೋದಕ್ಕೆ ಟೈಮ್ ತೊಗೊಂಡಿದ್ದು 2 ದಿವಸ ಆ್ಯಂಡ್ ಬಾಕ್ಸಸ್ ಕೂಡ ಕಮ್ಮಿ ತೊಗೊಂಡು ಬಂದಿದ್ರು. ಆ್ಯಂಡ್ ಇವ್ರ ಸರ್ವಿಸ್ ಮಾತ್ರ ತುಂಬಾನೇ ವರ್ಸ್ಟು. ಕಾಲಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅದರಲ್ಲೂ ಹುಬ್ಳಿ ಸ್ಟಾಫ್ ಅಂತೂ ಸಿಕ್ಕಾಪಟ್ಟೆ ವರ್ಸ್ಟು. ಅವ್ರು ಕಳ್ಸಿದ ಟ್ರ್ಯಾಕಿಂಗ್ ಲಿಂಕ್ ಸರಿಗ್ ವರ್ಕೇ ಆಗ್ತಾ ಇರಲಿಲ್ಲ.